ಇದ್ರ ಜೊತೆಗೆ ನಮ್ಮ ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳೆಲ್ಲ ಸೇರಿ ಈ ಜಿಲ್ಲೆ ಅಭಿವೃದ್ಧಿಗೆ ಈಗಾಗಲೇ ನಾವು ಬೇಕಾದಷ್ಟು ಹಣವು ಕೂಡ ತಂದಿದ್ದೇವೆ. ನಮ್ಮ ಸತೀಶ್ ಶೈಲ್ ಅವರ ಭಾಳ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ, ಆರೋಗ್ಯ ಕ್ಷೇತ್ರದಲ್ಲಿ ಈಗ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೆಚ್ಚಿಗೆ ಒತ್ತನ್ನು ಕೊಡಬೇಕು ಅನ್ನೋದು ಕೂಡ ಸುಮಾರು 210 ಕೋಟಿ ರೂಪಾಯಿದು ಒಂದು ಪ್ರಪೋಸಲ್ ಕೂಡ ರೆಡಿ ಮಾಡಿದ್ದಾರೆ. ನಾನು ಹಿಂದೆ ಬಂದಾಗ ಕೂಡ ನಾನು ಅದನ್ನು ಪ್ರಸ್ತಾವನೆ ಮಾಡಿದ್ದೇನೆ. ಈಗಾಗಲೇ ಬೇಕಾದಷ್ಟು ಅಭಿವೃದ್ಧಿ ಆಗಿದೆ. ಬೇಕಾದಷ್ಟು ಸೆಂಟರ್ಗಳೆಲ್ಲ ಕಂಪ್ಲೀಟು ನಮ್ಮ ಮೆಡಿಕಲ್ ಕಾಲೇಜಸ್ ಎಲ್ಲ ಆಗಿದೆ. ಇನ್ನು ಎಲ್ಲೆಲ್ಲಿ ಕೆಲವು ಅನ್ಫಿಟ್ ಬಿಲ್ಡಿಂಗನ್ನು ಹೊಡೆದಾಕ್ಬಿಟ್ಟು ಹೊಸದಾಗಿ ಮಾಡಲಿಕ್ಕೆ ಕೂಡ ಈಗಾಗಲೇ ಯೋಜನೆ ಕೂಡ ತಯಾರಾಗ್ತಾ ಇದೆ. ಇದು ಒಂದು ಭಾಳ ಪ್ರಮುಖವಾದ್ದು. ಮೂರನೇ ವಿಚಾರ, ಈ ಫಾರೆಸ್ಟು ನಾವು ನಮ್ಮ ಸರ್ಕಾರ ಹಿಂದೆ UPA ಸರ್ಕಾರ ನಮ್ಮ ರೈತರಿಗೆ ರಕ್ಷಣೆ ಮಾಡಲಿಕ್ಕೆ ಫಾರೆಸ್ಟಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಕಾನೂನು ತಂದಿದ್ದೇವೆ. ಅವರೆಲ್ಲ ಅರ್ಜಿ ಹಾಕ್ಕೊಂಡಿದ್ದಾರೆ. 75 ವರ್ಷ ಅಂತೇಳಿ ನಿಗದಿ ಆಗಿದೆ. ಯಾರು ಗಾಬರಿ ಏನು ಮಾಡ್ಕೋಬೇಕಾದಿಲ್ಲ. ಯಾರಿಗೂ ಕೂಡ ನಮ್ಮ ಸರ್ಕಾರ DFOಗಳಿಗೆಲ್ಲ ಹೇಳಿದ್ದೇವೆ, ಯಾರನ್ನೂ ಕೂಡ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಬಾರ್ದು. ಪಂಚಾಯತಿಲೇ ಅದಕ್ಕೆ ರೆಸಲ್ಯೂಷನ್ ಮಾಡಿ 3 ತಲೆಮಾರಿನಿಂದ ಇದ್ದಾರೆ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟರೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಏನು ಅವಶ್ಯಕತೆ ಇಲ್ಲ. ಸೊ ಅದರಿಂದ ಅದ್ರ ಬಗ್ಗೆ ನಾವು ಮತ್ತೆ ಯಾವ್ಯಾವ ಅರ್ಜಿ ಕೆಲವೆಲ್ಲ ರಿಜೆಕ್ಟ್ ಮಾಡಿದ್ದಾರೆ ಅಂಥೇಳಿ ನಮ್ಮ ಭೀಮಣ್ಣ ನಾಯ್ಕ ಅವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಎಲ್ಲ ಶಾಸಕರು ಕೂಡ ಹೆಬ್ಬಾರಾದಿಯಾಗಿ ಎಲ್ಲ ನನ್ನ ಗಮನವನ್ನು ಸೆಳೆದಿದ್ದಾರೆ. ಸೊ ಆ ದೃಷ್ಟಿಯಿಂದ ಎಲ್ಲ ನಮ್ಮ ಯಾರು ಬಡವರು, ರೈತರು 3 ಎಕರೆ ಒಳಗಡೆ ಯಾರು ಅದನ್ನು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ, ಅವ್ರಿಗೆ ರಕ್ಷಣೆ ಕೊಡಬೇಕಾದ್ದು ನಮ್ಮ ಪಕ್ಷದ ಸರ್ಕಾರ ಇದಕ್ಕೆ ಬದ್ಧವಾಗಿದೆ. ಏಕೆಂದರೆ ಇದು ನಮ್ಮ ಆ್ಯಕ್ಟ್. ಇದು ನಾವು ಮಾಡಿದಂಥ ಟ್ರೈಬಲ್ಸ್ಗೆ ಅವಕಾಶ ಇದೆ 25 ವರ್ಷಕ್ಕೆ, ಬೇರೆಯವ್ರಿಗೆ 75 ವರ್ಷಕ್ಕೂ 3 ತಲೆಮಾರು ಅಂಥೇಳಿ ಈಗಾಗಲೇ ಅದಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮಿಕ್ಕಿದ್ದು ಏನು ನಮ್ಮ ಸ್ನೇಹಿತರು ನದಿ ಜೋಡಣೆ ಬಗ್ಗೆ ಹೇಳಿದ್ರು, ಅದು ನಾನು ಆಗಲೇ ಡೆಲ್ಲಿಲಿ ಮೊನ್ನೆ ತಾನೇ ಮೀಟಿಂಗ್ ನಾನು ಅಟೆಂಡ್ ಮಾಡಿ ಬಂದಿದ್ದೀನಿ. ಅದರ ಬಗ್ಗೆ DPR ತಯಾರು ಮಾಡಲಿಕ್ಕೆ ಇದು ಇಂಟರ್ ಸ್ಟೇಟ್ದು ಅಲ್ಲ, ಇದು ನಮ್ಮಲ್ಲೇ ಇರೋಂಥ ಒಂದು ವಿಚಾರ ಇದು. ಸೊ ಅದಕ್ಕೆ ಈಗಾಗಲೇ ನಾನು MOU ಇದಕ್ಕೆ DPR ತಯಾರು ಮಾಡಲಿಕ್ಕೆ ನಾನು ನಮ್ಮ ಚೀಫ್ ಇಂಜಿನಿಯರ್ಗೆ ಅನುಮತಿ ಕೊಟ್ಟು ಅವತ್ತು ನಾವು ಸಿಗ್ನೇಚರ್ ಕೂಡ ನಾವು ಮಾಡಿದ್ದೇವೆ. ಸೊ ಎಷ್ಟು ನಮ್ಮ ನೀರನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯನೋ, ಎಷ್ಟು ಇದನ್ನು ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಅದೇನು ಕೇಂದ್ರ ಸರ್ಕಾರ ಕೂಡ 90-10 ಅಲ್ಲಿ 90% ಅವ್ರು ಹಾಕ್ತಾರೆ, 10% ನಾವು ಹಾಕ್ತೀವಿ. ಆ ಒಪ್ಪಂದ ಕೂಡ ನಾವು ಮಾಡಿಕೊಂಡು ನಮ್ಮ ರಾಜ್ಯದ ಅನೇಕ ಬೇಡಿಕೆಗಳನ್ನು ಅವರು ಮುಂದೆ ಇಟ್ಟು ಈಗಾಗಲೇ ನಮ್ಮ ಕೇಂದ್ರದ ಮಂತ್ರಿ ಅದಕ್ಕೆ ಮೀಟಿಂಗ್ ಕರೆದಿದ್ದು ನಾನು ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೇನೆ. ಯಾರು ವಿರೋಧ ಮಾಡ್ತಾರೋ ಬಿಡ್ತಾರೋ ಅದು ಮುಖ್ಯ ಅಲ್ಲ. ನಮ್ಮ ಜನರಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು, ಜೊತೆಗೆ ಅಂಡರ್ಗ್ರೌಂಡು ಅನುಕೂಲ ಆಗಬೇಕು, ನೀರು ವೇಸ್ಟ್ ಆಗಬಾರ್ದು. ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ವಿರೋಧಗಳು ವ್ಯಕ್ತಪಡಿಸ್ತವೆ. ಯಾರಿಗೆ ಏನೇನು ಲಾಸ್ ಆಗ್ತದೆ, ಅದಕ್ಕೇನೆ ಯಾವ ರೀತಿ ಕಾಂಪನ್ಸೇಟ್ ಮಾಡಬೇಕು, ಕಾನೂನಲ್ಲಿ ಅವಕಾಶ ಇದೆ, ಅವಕಾಶ ಮಾಡೇ ಮಾಡ್ತೀವಿ. ಒಂದು ರೋಡ್ ಅಗಲ ಮಾಡಿದ್ರು ವಿರೋಧ ಮಾಡ್ತಾರೆ, ಒಂದು ಕಾರ್ಖಾನೆ ತಂದರೂ ವಿರೋಧ ಮಾಡ್ತಾರೆ, ಏನೇ ಮಾಡಿದ್ರು ಒಂದು ಬ್ರಿಡ್ಜ್ ಕಟ್ಟಿದ್ರು ವಿರೋಧ ಮಾಡ್ತಾರೆ. ಯಾವ ಗ್ಯಾರಂಟಿ ತೆಗೆದುಕೊಂಡು ಬಂದರು ಗ್ಯಾರಂಟಿಗೂ ಎಷ್ಟು ವಿರೋಧ ಮಾಡ್ತಾಯಿದ್ರು. ಈಗೆಲ್ಲರೂ ಈಸ್ಕೊಳ್ತಾ ಇಲ್ವಾ? ಈ ಗ್ಯಾರಂಟಿ ಎಲ್ಲ ಕೊಟ್ಬಿಡ್ಲಿ ವಾಪಸ್ಸು, ವಿರೋಧ ಮಾಡ್ತಿದ್ದವ್ರು ಪಾರ್ಟಿಯವರೆಲ್ಲ ಕೊಟ್ಬಿಡ್ಲಿ ವಾಪಸ್ಸು, ನಮ್ಗೆ ಬೇಡ ಅಂತ ಹೇಳಿದ್ವಿ. ವಿರೋಧ ಮಾಡ್ತಾರೆ. ಆಮೇಲೆ ಒಂದು ಬ್ರಿಡ್ಜ್ದು ಇನಾಗ್ರೇಷನ್ ನಾನು ಬಂದು ಮಾಡಬೇಕಾಯ್ತು, ಭಾಳ ವರ್ಷದಿಂದ ಇತ್ತು. ನಾನು ರಾತ್ರಿ ಸಾಯಂಕಾಲ ಮಾಡೋದು ಬೇಡ ಅಂಥೇಳಿ ಇನ್ನೊಂದು ದಿನ ಪ್ರತ್ಯೇಕವಾಗಿ ಬಂದು ಬ್ರಿಡ್ಜ್ ಏನು ನಮ್ಮ MLA ಸಾಹೇಬ್ರು ಹೇಳ್ತಾ ಇದ್ದಾರೆ, ಅದನ್ನು ಇನ್ನೊಂದು ದಿನ ಬಂದು ಕೆಲವು ಉದ್ಘಾಟನಾ ಕಾರ್ಯಕ್ರಮಗಳಿದೆ, ಅದನ್ನು ಬಂದು ನಾನು ನಡೆಸ್ತೇನೆ. ಇಡೀ ಜಿಲ್ಲೆಯಲ್ಲಿ 5 ಜನ ಶಾಸಕರು ಕೂಡ ಒಟ್ಟಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ಇನ್ಕ್ಲೂಡಿಂಗ್ ಹೆಬ್ಬಾರವರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದಾರೆ. ಸೊ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ
ಈ ಜಿಲ್ಲೆಯಿಂದ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ನಾವು ಕೂಡ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ನಾನು ಅದನ್ನು ನೋಡ್ತೀನಿ. ಅದು ಕೆಲವೇನೋ ಇಶ್ಯೂಸ್ ಇರ್ತದೆ. ನಾನು ಇವತ್ತು ಮಾಡಬೇಕು ಅಂತಿತ್ತು. ಅದೇ ತಾನೇ ನೀವು ಹೇಳ್ತಾ ಇರೋದು. ಅಲ್ಲ, ಇದು ಮೊದಲು 45 ವರ್ಷ ಕಟ್ಟಿಲ್ಲ. ಇದು ಮೊದಲು 45 ವರ್ಷ ಕಟ್ಟಿಲ್ಲ ಮಾರೆ. ಆಯ್ತು, ಇರಲಿ ಬಿಡಿ. 45 ಇಯರ್ಸ್ 45 ವರ್ಷನೇ ಕಾದಿದ್ದೀರಂತ ಜಿಲ್ಲೆಗೆ 2 ಸಲ ಭೇಟಿ ನೀಡಿದ್ರೆ ಸರ್, ಏನಾದ್ರು ಶುಭ ಸೂಚನೆ ಇದೆಯಾ? ಜಿಲ್ಲೆಗೆ ಜಿಲ್ಲೆಗೆ 2 ಸಲ ನಿಮ್ಮನ್ನ ಭೇಟಿ ಮಾಡೋಂಥ ಅವಕಾಶ ಸಿಕ್ಕಿದೆಯಲ್ಲ, ಅದೇ ಶುಭ. ಸೂಚನೆ ಇದೆಯಾ ಸರ್?